ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯರಾದ ಎಲ್ಲರಿಗೂ ಈ ಮುಂಜಾನೆಯ ಶುಭ ವಂದನೆಗಳೊಂದಿಗೆ ಈ ದಿನದ ವಾಕ್ಯದ ಧ್ಯಾನದ ಸಮಯಕ್ಕೆ ಕರ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಆತ್ಮೀಯ ಚಿಂತನೆಯಲ್ಲಿ ಪರಿಶುದ್ಧ ಸತ್ಯವೇದದಿಂದ ವಚನ ಭಾಗಗಳನ್ನು ಧ್ಯಾನದ ಸಮಯವಾಗಿ ನೋಡಿಕೊಳ್ಳುವ ಹಾಗೆ ಈ ದಿನದಲ್ಲಿ 90ನೇ ಕೀರ್ತನೆಯಲ್ಲಿ ಪ್ರಾರಂಭದ 2 ವಚನಗಳ ಆಧಾರದಲ್ಲಿ ಕರ್ತನೆ ನಮ್ಮ ವಾಸಸ್ಥಾನವು ಹಾಗೂ ಯುಗಯುಗಾಂತರಗಳಲ್ಲಿಯೂ ಇರುವಾತನು ಎಂಬ ಅಂಶಗಳನ್ನು ನೋಡಿಕೊಳ್ಳುತ್ತಾ ಬಂದಿರುತ್ತೇವಲ್ಲ. ಅದರ ಮುಂದುವರೆದ ಭಾಗವಾಗಿ ಈ ದಿನದಲ್ಲಿ 90ನೇ ಕೀರ್ತನೆಯಲ್ಲಿ 12ನೇ ವಚನವನ್ನು ಓದಿಕೊಳ್ಳುವ ಹಾಗೆ ವಚನವು ಹೀಗೆ ಬರೆದಿದೆ: ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು, ಆಗ ಜ್ಞಾನದ ಹೃದಯವನ್ನು ಪಡೆದುಕೊಳ್ಳುವೆವು ಎಂದು ಬರೆದಿದೆ. ಕೀರ್ತನಗಾರನು ಹೀಗೆ ಬರೆಯುವುದರಲ್ಲಿ ಒಂದು ಅರ್ಥವು ಎದುರಾಗುತ್ತಾ ಇದೆಯಷ್ಟೇ. ಕಾರಣ 10 ಮತ್ತು 11ನೆಯ ವಚನ ಭಾಗಗಳು. ಈ ವಿಶ್ವಾಸಿ ಜೀವಿತದಲ್ಲಿ ಗಮನಿಸಿಕೊಳ್ಳುವ ಪ್ರಕಾರ ವಚನ 10 ಓದಿಕೊಳ್ಳುವ ಹಾಗೆ ನಮ್ಮ ಜೀವಮಾನ ಕಾಲವು ಪ್ರಾಪಂಚಿಕವಾಗಿ ಕಾಣುವ ಹಾಗೆ ಸಾಧಾರಣವಾಗಿ ಕೆಲವು ವರ್ಷಗಳಿಗೆ ನೇಮಕವಾಗಿದೆಯಷ್ಟೇ. ದೇವರ ಆಶೀರ್ವಾದದಿಂದ ಇನ್ನೂ ಕೆಲವು ವರ್ಷಗಳನ್ನು ನೋಡುವುದು ಉಂಟು. ಈ ಒಂದು ಸಮಯದ ಶ್ರೇಷ್ಠತೆಯನ್ನು ದೇವರ ನಿರಂತರವಾದ ಸಮಯಕ್ಕೆ ಹೋಲಿಸಿದರೆ ಅತ್ಯಲ್ಪ ಸಮಯವೇ ಆಗಿದೆಯಲ್ಲ. ಕಾರಣ 4ನೇ ವಚನವು ಹೀಗೆ ಬರೆಯಲ್ಪಟ್ಟಿದೆ: 1000 ವರ್ಷಗಳು ನಿನ್ನ ದೃಷ್ಟಿಯಲ್ಲಿ ಗತಿಸಿ ಹೋದ ನಿನ್ನಿನ ದಿನದಂತೆಯೂ ರಾತ್ರಿಯ ಜಾವದಂತೆಯೂ ಅವೇ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದುದರಿಂದ ಮೋಶೆಯ ಈ ಶ್ರೇಷ್ಠವಾದ ಪ್ರಾರ್ಥನೆಯೊಡನೆ ನಾವು ಸಹ ದೇವರಿಗೆ ಪ್ರಾರ್ಥಿಸುತ್ತಾ, ದೇವರು ನಮಗೆ ನಮ್ಮ ಜೀವನವು ಅತ್ಯಲ್ಪ ಸಮಯವೆಂದು ತಿಳಿದು ಜ್ಞಾಪಿಸಿಕೊಂಡು ಅರ್ಥ ಮಾಡಿಕೊಂಡು ಆತನು ಕೊಡುವ ಪ್ರತಿ ದಿನವನ್ನು ಜ್ಞಾನದಿಂದ ಉಪಯುಕ್ತವಾದ ರೀತಿಯಲ್ಲಿ ಜೀವಿಸಿ ಕಳೆಯುವಂತೆ ಪ್ರಾರ್ಥಿಸುವುದು ಒಳ್ಳೆಯದಲ್ಲವೇ? ನಿತ್ಯ ಜೀವದಲ್ಲಿ ನಾವು ಕಳೆಯುವೆಂಬುದನ್ನು ತಿಳಿದುಕೊಳ್ಳುವುದು ಸಾಧ್ಯವಾಗುತ್ತದಲ್ಲವೇ? ಹೀಗಾಗಬೇಕಾದರೆ ಈ ಆತ್ಮೀಯ ಜೀವಿತದಲ್ಲಿ ಅಥವಾ ಈ ವಿಶ್ವಾಸ ಜೀವಿತದಲ್ಲಿ ಮಾಡಬೇಕಾಗಿರುವ ಒಂದು ಕಾರ್ಯವದೇ. ನಾವು ನಿಶ್ಚಯವಾಗಿ ದೇವರು ನಮ್ಮ ಜೀವಿತಗಳಲ್ಲಿ ಉದ್ದೇಶಿಸಿರುವ ಕಾರ್ಯಗಳನ್ನು ಮತ್ತು ನಮ್ಮ ಅಮೂಲ್ಯವಾದ ಸಮಯವನ್ನು ಆತನ ಕಾರ್ಯವಾದ ವಿಷಯಗಳಿಗೆ ತೊಡಗಿಸಿಕೊಂಡು ಜೀವಿಸಬಹುದಾದ ಜೀವಿತವು ಪರಲೋಕದ ಪ್ರಭಾವ ಉಂಟಾಗುವಂತೆ ಶ್ರಮಿಸುವರಾಗಿರಬೇಕು. ಅಂದರೆ ಇರುವ ಅಥವಾ ಕೊಡಲ್ಪಟ್ಟ ಈ ಜೀವಿತವು ಮುಂದಿನ ಆತ್ಮೀಯವಾದ ಜೀವಿತಕ್ಕೆ ಸಿದ್ಧತೆಯ ಸಮಯವಾಗಿರಬೇಕು. ಆಗ ಅಲ್ಲಿ ನಿರಂತರವಾದ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದಷ್ಟೇ. ಹಾಗೆ ಆಗುವುದಾದಲ್ಲಿ ಈ ವಿಶ್ವಾಸಿ ಜೀವಿತದಲ್ಲಿ ದೇವರು ಉದ್ದೇಶಿಸಿರುವ ಕಾರ್ಯಗಳು ನಮ್ಮ ಜೀವನದಲ್ಲಿ ನೆರವೇರುವಂತೆ ನಾವು ನಿರಂತರವಾದ ನಿತ್ಯ ಜೀವಿತದ ಪ್ರಭಾವವನ್ನು ಬೀರಲು ಸಾಧ್ಯವಾಗುತ್ತದಷ್ಟೇ. ಇದರ ಪರಿಣಾಮವೇ ದೇವರು ನಿರ್ಣಯಿಸಬಹುದಾದ ಜೀವಿತಕ್ಕೆ ಸಹಾಯಿಸುತ್ತದೆ. ಈ ಕಾರಣದಿಂದಲೇ ನಮ್ಮ ಪ್ರಾರ್ಥನೆಗಳು ಹೀಗಿರುವುದಾಗಿರಲಿ: ದೇವರ ಹೃದಯದ ಜ್ಞಾನವನ್ನು ಅನುಗ್ರಹಿಸಲ್ಪಟ್ಟು ಉತ್ತಮ ನಿರ್ಧಾರಗಳನ್ನು ಮಾಡಲು ಮತ್ತು ದೇವರ ಭಯಕ್ಕಾಗಿ ಪಾಪದ ಪ್ರಭಾವವನ್ನು ನಮ್ಮಿಂದ ದೂರ ಮಾಡಿ ದೇವರ ದಯೆಗೆ ಪಾತ್ರರಾಗಿ ಆತನಿಗಾಗಿ ಕಾರ್ಯ ಮಾಡುವಂತೆ ಸಹಾಯಿಸು ಕರ್ತನೆ ಎಂಬುದಾಗಿ. ಇರುವ ಜೀವಿತ ಕಾಲವು ಶ್ರೇಷ್ಠವಾಗಿ ಆದ ಸಂಗತಿಯಾಗಿದೆಯಲ್ಲ. ಕೀರ್ತನಗಾರನು ಎಚ್ಚರಿಸಲ್ಪಡುವ ಹಾಗೆ ನಮ್ಮ ಪ್ರಾರ್ಥನೆಗಳು, ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು, ಆಗ ಜ್ಞಾನದ ಹೃದಯವನ್ನು ಪಡೆದುಕೊಳ್ಳುವು ಎಂಬುದಾಗಿರಲಿ. ಪ್ರಾರ್ಥನೆ ಮಾಡುವವರಾಗಿರೋಣವೇ. ನಂಬಿ ಪ್ರಾರ್ಥಿಸುವ ಎಲ್ಲರನ್ನೂ ಒಳ್ಳೆಯವನಾಗಿರುವ ಕರ್ತನು ತಾನೇ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920-260-6453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.